ಕೋತಿ ಮತ್ತು ಮೊಸಳೆ. ಬಹಳ ಹಿಂದೆ ನದಿಯಲ್ಲಿ ಒಂದು ದೊಡ್ಡ ಮೊಸಳೆ ವಾಸಿಸುತ್ತಿತ್ತು. ಗಂಗಾ ನದಿಯು ದಟ್ಟವಾದ ಕಾಡಿನ ಮೂಲಕ ಹರಿಯಿತು. ನದಿಯ ಎರಡೂ ಬದಿಗಳಲ್ಲಿ ಎತ್ತರದ ಜಾಮೂನು ಮತ್ತು ಇತರ ಹಣ್ಣಿನ ಮರಗಳು ಇದ್ದವು. ಅಂತಹ ಒಂದು ಮರದಲ್ಲಿ ಒಂದು ಮರ ವಾಸಿಸುತ್ತಿತ್ತು, ರಕ್ತಮುಖ ಎಂಬ ಹೆಸರಿನ ದೊಡ್ಡ ಕೋತಿ. ಅವನು ಮರದಿಂದ ಹಣ್ಣುಗಳನ್ನು ತಿಂದು ಹಾದುಹೋದನು. ಅವನ ದಿನಗಳು ಸಂತೋಷದಿಂದ ಒಂದು ಮರದಿಂದ ಇನ್ನೊಂದಕ್ಕೆ ಜಿಗಿಯುತ್ತಿದ್ದವು. ಕೆಲವೊಮ್ಮೆ ಅವನು ಕೆಳಗೆ ಇಳಿಯುತ್ತಿದ್ದನು. ನದಿಯಲ್ಲಿ ಸ್ನಾನ ಮಾಡಿ ಅದರ ದಡದಲ್ಲಿ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದರು. ಒಂದು ದಿನ ಮೊಸಳೆ ನದಿಯಿಂದ ಹೊರಬಂದು ಕೆಳಗೆ ಕುಳಿತುಕೊಂಡಿತು. ಕೋತಿ ವಾಸಿಸುತ್ತಿದ್ದ ದೊಡ್ಡ ಜಾಮೂನು ಮರ. ಎತ್ತರದಲ್ಲಿ ಕುಳಿತಿದ್ದ ಕೋತಿ ಮರದ ಕೊಂಬೆಯ ಮೇಲೆ, ಮೊಸಳೆ ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಿರುವುದನ್ನು ನೋಡಿದೆ. ಅವನು ತುಂಬಾ ಉತ್ಸುಕನಾದನು, ಮೊಸಳೆಯೊಂದಿಗೆ ಮಾತನಾಡಲು ಮತ್ತು ಅವನೊಂದಿಗೆ ಸ್ನೇಹ ಬೆಳೆಸಲು. ನೀವು ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಿರುವುದರಿಂದ, ಹೇಳಿದರು, ಮೋನೆಕಿ, ನೀವು ನನ್ನ ಅತಿಥಿ. ನಿಮಗೆ ಆಹಾರವನ್ನು ನೀಡುವುದು ನನ್ನ ಕರ್ತವ್ಯ. ಕೋತಿ ಮೊಸಳೆಗೆ ಜಾಮೂನು ಮತ್ತು ಇತರ ಹಣ್ಣುಗಳನ್ನು ನೀಡಿತು, ತಿನ್ನು. ಮೊಸಳೆ ಅವುಗಳನ್ನು ತಿನ್ನಿತು ಮತ್ತು ಕೋತಿಗೆ ತನ್ನ ಆತಿಥ್ಯಕ್ಕಾಗಿ ಧನ್ಯವಾದ ಅರ್ಪಿಸಿತು. ಕೋತಿ ಮತ್ತು ಮೊಸಳೆ ಗಂಟೆಗಳ ಕಾಲ ಒಟ್ಟಿಗೆ ಮಾತನಾಡಿದವು ಮತ್ತು ಶೀಘ್ರದಲ್ಲೇ ಅವರು ಸ್ನೇಹಿತರಾದರು. ಅವರಿಬ್ಬರ ನಡುವೆ ಎಂಥ ಗೆಳೆತನ ಬೆಳೆಯಿತೆಂದರೆ, ಇಬ್ಬರೂ ಗೆಳೆತನವನ್ನು ಬೆಳೆಸಿಕೊಂಡಿರಲಿಲ್ಲ. ಒಂದೇ ಒಂದು ದಿನವೂ ಪರಸ್ಪರ ಸಹವಾಸವನ್ನು ಕಳೆದುಕೊಳ್ಳಲು ಇಬ್ಬರೂ ಸಂತೋಷಪಟ್ಟರು. ಪ್ರಾರಂಭದಿಂದ ಬೆಳಿಗ್ಗೆ ಕೋತಿ ಮೊಸಳೆ ಮತ್ತು ಮೊಸಳೆಯನ್ನು ಹುಡುಕಲು ಪ್ರಾರಂಭಿಸುತ್ತದೆ. ಸಾಧ್ಯವಾದಷ್ಟು ಬೇಗ ಜಾಮೂನು ಮರದವರೆಗೆ ಈಜುತ್ತಿದ್ದರು. ಅವರು ಕುಳಿತುಕೊಳ್ಳುತ್ತಿದ್ದರು, ಒಟ್ಟಿಗೆ ಹೃತ್ಪೂರ್ವಕ ಚಾಟ್ ಮಾಡಿ, ಮತ್ತು ಕೋತಿ ಅವನಿಗೆ ರುಚಿಕರವಾದದ್ದನ್ನು ನೀಡುತ್ತದೆ, ಜಾಮೂನುಗಳು. ಇದು ಅವರ ದಿನಚರಿಯಾಯಿತು. ಒಂದು ದಿನ ಕೋತಿ ಮೊಸಳೆಗೆ ಕೆಲವು ಹಣ್ಣುಗಳನ್ನು ನೀಡಿತು. ಅವನ ಹೆಂಡತಿ ಕೂಡ. ಮೊಸಳೆ ಹಣ್ಣುಗಳನ್ನು ಸಂತೋಷದಿಂದ ತನ್ನ ಹೆಂಡತಿಗೆ ತೆಗೆದುಕೊಂಡು ಹೋಯಿತು. ಇಡೀ ಕಥೆಯನ್ನು ಅವಳಿಗೆ ವಿವರಿಸಿದಳು. ಮರುದಿನ ಮೊಸಳೆಯ ಹೆಂಡತಿ ತನ್ನ ಗಂಡನಿಗೆ ಹೇಳಿದಳು, ಪ್ರಿಯ, ಈ ಹಣ್ಣುಗಳು ತುಂಬಾ ರುಚಿಕರವಾಗಿದ್ದರೆ ಈ ಹಣ್ಣುಗಳನ್ನು ತಿನ್ನುವ ಕೋತಿ 10 ಪಟ್ಟು ಹೆಚ್ಚು ರುಚಿಯಾಗಿರಬೇಕು. ನೀವು ಈ ಕೋತಿಯ ಹೃದಯವನ್ನು ಏಕೆ ತರಬಾರದು ನನ್ನ ಊಟ? ಮೊಸಳೆ ತನ್ನ ಹೆಂಡತಿಯಿಂದ ಈ ಮಾತುಗಳನ್ನು ಕೇಳಿ ಆಘಾತಕ್ಕೊಳಗಾಯಿತು. ಅವರು ಹೇಳಿದರು, ಡಾರ್ಲಿಂಗ್, ಕೋತಿ ನನ್ನ ಸ್ನೇಹಿತ. ಅದನ್ನು ತೆಗೆದುಕೊಳ್ಳುವುದು ನ್ಯಾಯಸಮ್ಮತವಲ್ಲ. ಅವನ ಹೃದಯ ಅವನಿಂದ ದೂರವಾಗಿದೆ.